ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೆವಿಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಡೆವಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಡೆವಿಲ್ ಮೂವಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು ಮತ್ತು ರಚನಾ ರೈ ಅವರಾಗಿರ್ಬೋದು ಮತ್ತು ಹುಲಿ ಕಾರ್ತಿಕೇಯನ್ ಅವರಾಗಿರ್ಬೋದು ಮತ್ತು ಗಿಲ್ಲಿ ನಟ ಅವರಾಗಿರ್ಬೋದು ಮತ್ತು ವಿನಯ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಡೆವಿಲ್ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತಂದರೆ ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿಯು ಕನ್ನಡ ಮೂವಿಯಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಡೆವಿಲ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇನ್ನೂ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯಲ್ಲಿ ಪ್ರಕಾಶ್ ಅವರಾಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿ ಪ್ರಕಾಶ್ ಅವರಾಗಿರ್ಬೋದು ಮತ್ತು ಹಲವಾರು ಎಡಿಟರ್ಸ್ ಆಗಿರ್ಬೋದು ಮತ್ತು ಕ್ಯಾಮ್ರಾಮನ್ ಆಗಿರ್ಬೋದು ಸಖತ್ತಾಗಿ ಒಂದು ಶೂಟನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಡೆವಿಲ್ ಮೂವಿಯು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಡೆವಿಲ್ ಮೂವಿಯಲ್ಲಿ ಡೈಲಾಗ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಡೆವಿಲ್ ಮೂವಿಯಲ್ಲಿ ದರ್ಶನ್ ಅವರು ಒಂದು ವಿಲನ್ ಶೇಡಿನಲ್ಲಿ ಕೂಡ ಕಾಣಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಈ ಡೆವಿಲ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ದರ್ಶನ್ ಅವ್ರು ಏನು ಮಾಡ್ತಿರ್ತಾರೆ ಅಂತಾರೆ ಫುಲ್ಲು ಅಂತಾರೆ ಡೆವಿಲ್ ಆಗಿರ್ತಾರೆ. ಅಂತಂದರೆ ಡೆವಿಲ್ ಅಂದರೆ ಏನಪ್ಪ ಅಂತಾರೆ, ಇವ್ರಿಗೆ ತಂದೆಯವರು ಇರ್ತಾರೆ, ಇವ್ರ ತಂದೆಯವರು ಮೇನ್ ರಾಜಕಾರಣಿ ಆಗಿರ್ತಾರೆ. ರಾಜಕಾರಣಿ ಆಗಿದ್ದಾಗ ಏನು ಮಾಡ್ತಾರೆ, ಇವರು ತಂದೆಯವರು ಅವ್ರಿಗೆ ಫೋನ್ ಮಾಡ್ತಾರೆ. ನೀನು ಇಲ್ಲಿ ಬಂದು ಕೆಲಸವನ್ನು ಮಾಡಬೇಕು, ನೀನು ಯಾಕೆ ಅಲ್ಲಿ ಅಮೇರಿಕದಲ್ಲಿದೆಯಾ ಅಂತ ಕೂಡ ಅವ್ರಿಗೆ ಟಾರ್ಚರನ್ನು ಕೂಡ ಕೊಡ್ತಾ ಇರ್ತಾರೆ. ಆ ಟಾರ್ಚರನ್ನು ಕೊಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ ಡೆವಿಲ್ ಅವ್ರಿಗೆ ಅವರ ತಂದೆ ಅಂದರೆ ಕಂಡ್ರೆ ಆಗೋದಿಲ್ಲ. ಅಂತಾರೆ ಅವ್ರ ತಂದೆ ಏನಕ್ಕೆ ಕಂಡ್ರೆ ಆಗೋದಿಲ್ಲ ಅಂತಾರೆ, ಅವರ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿರ್ತಾರೆ ಅಂತಾರೆ ಅಲ್ಲಿ ಸ್ಕೂಲಲ್ಲಿ ದರ್ಶನ್ ಅವರು ಎಲ್ಲರ ಜೊತೆನೂ ಜಗಳ ಆಡ್ಕೊಂಡು ಅವರು ದರ್ಶನ್ಗೆ ಹೊಡಿತಾ ಇರ್ತಾರೆ. ಅವಾಗ ಏನು ಮಾಡ್ತಿರ್ತಾರೆ ಅಂತಾರೆ ಅವ್ರನ್ನ ದ್ವೇಷದಿಂದ ಅವ್ರು ಏನು ಮಾಡ್ತಾರೆ, ಅವರ ತಂದೆಯವರು ಕೂಡ ಅವ್ರನ್ನ ಡೆಲ್ಲಿಗೆ ಅಂತ ಅಮೇರಿಕಾಗೆ ಕಳಿಸ್ಬಿಟ್ಟಿರ್ತಾರೆ. ಅಮೇರಿಕದಲ್ಲಿ ಕಳಿಸ್ಬಿಟ್ಟಿದ್ದಾಗ ಏನಾಗುತ್ತೆ ಅಲ್ಲಿ ಎಲ್ಲರ ಜೊತೆನೂ ಕೂಡ ಸೇರ್ಕೋತಾನೆ ಮತ್ತು ಒಂದು ರೀತಿ ಅಡಿಟರ್ ಆಗಿಬಿಟ್ಟಿರ್ತಾನೆ. ಅಂತಾರೆ ಡೆವಿಲ್ ಅಂದರೆ ಯಾವ ರೀತಿ ಅಂತಿರ್ತಾನೆ ಅಂತಾರೆ ಏರ್ ಕಂಡ್ರು ಬಿಡೋದಿಲ್ಲ, ಎಲ್ಲರನ್ನೂ ಕೂಡ ಹೊಡೆದು ಎಲ್ಲನೂ ಕೂಡ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ ವಿಲನ್ ಆಗಿ ವಿನಯ್ ಅವರು ಬರ್ತಾರೆ. ವಿನಯ್ ಅವರಾಗಿರ್ಬೋದು ಮತ್ತು ಅವರ ತಂದೆಯವರಾಗಿರ್ಬೋದು ಅಂತಾರೆ ರಾಜಕಾರಣಿ ಅಂತಾರೆ ಇವರು ನಾನು ಗೆಲ್ಲಿ ಅಂತ ನಾನು ಅವ್ರು ಗೆಲ್ಲಿ ಅಂತ ಕೂಡ ಅಲ್ಲಿ ಇರ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಡೆವಿಲ್ ಮೂವಿಯು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ಚೆನ್ನಾಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ರಚನಾ ರೈ ಅವರು ಕೂಡ ಸಾಕಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಎಡಿಟಿಂಗ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.